ಮಾಡಿದ್ರು SITಗೆ. ಸಿದ್ದರಾಮಯ್ಯ ಅವರ ಸುತ್ತಮುತ್ತ ಯಾರ್ಯಾರಿದ್ದಾರೆ ಸಿದ್ದರಾಮಯ್ಯ ಅವ್ರನ್ನ ಒಪ್ಪಿಸ್ಲಿಕ್ಕೆ ನಾನು ಹೇಳಿದ್ದು. ಈಗ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ನ ಹುಡುಕುವ ಕೆಲಸ ಆಗಬೇಕೀಗ. ಸಾಕು, ಆ್ಯಕ್ಟರ್ಸು ಡೈರೆಕ್ಟರ್ಸ್ ಎಲ್ಲ ಮುಗೀತು. ಡೈರೆಕ್ಟರ್ ಒಬ್ಬರೇ ಗಿರೀಶ್ ಮಠಣ್ಣನವರ್, ಓನ್ಲಿ ಒನ್ ಆ್ಯಂಡ್ ಓನ್ಲಿ. ಕತೆ, ಚಿತ್ರಕಥೆ, ಸಂಭಾಷಣೆ. ತಿಮ್ಮರೋಡಿ ಅವ್ರ ಪಾತ್ರ ಏನು? ತಿಮ್ಮರೋಡಿ ನೋಡಿ, ಸೌಜನ್ಯ ವಿಚಾರದಲ್ಲಿ ಅವ್ರ ಸ್ವಾರ್ಥ ಏನೇ ಇದ್ರೂ ಪಾಪ ಅಲ್ಲೊಂದಿಷ್ಟು ಪ್ರತಿಭಟನೆಗಳು ಮಾಡಿಕೊಂಡು, ಸಭೆ ಮಾಡಿಕೊಂಡು, ಭಾಷಣ ಮಾಡಿಕೊಂಡು ಸೌಜನ್ಯ ವಿಚಾರದಲ್ಲಿ ಒಂದಿಷ್ಟು ಹೋರಾಟವನ್ನು ಮಾಡ್ತಾ ಇದ್ರು. ಜನಪ್ರಿಯತೆನೂ ಕಳಿಸಿದ್ರು. ಒಂದಿಷ್ಟು ಮ್ಯಾನ್ ಪವರು, ಮನಿ ಪವರು ಎಲ್ಲ ಇತ್ತು. ಈ ಮಟ್ಟಣ್ಣವರು ಬಂದು ಈಗ ನೀವು ನೋಡಿ, ಮಟ್ಟಣ್ಣವ್ರು ಮಾತಾಡೋ ಶೈಲಿ ಎಲ್ಲ ನೋಡಿ, ಅಲ್ಲಿ ಕಚ್ಕೊಂಡು ಹಿಂಗೆ ಮಾಡಿಕೊಂಡು ಕುಂಕುಮ ಎಲ್ಲ ಹಿಂಗೆಲ್ಲ ಅಳಿಸ್ಕೊಂಡು, ಅಂದರೆ ಮಾತಾಡ್ತೀವಿ ಗೊತ್ತಾ, ಫ್ರಸ್ಟ್ರೇಷನ್ ಕಾಣುತ್ತೆ ನಿಮಗೆ. ಯಾಕೆ ಹೇಳಿ? ಸಹಿಸಕ್ ಆಗ್ತಿಲ್ಲ, ಏನಿಲ್ಲ. ಸ್ಕ್ರಿಪ್ಟ್ ಬರೆದು ಸಿನಿಮಾ ಹಿಟ್ಟಾಗುತ್ತೆ ಅಂತ ಪ್ರೊಡ್ಯೂಸರ್ಗೆ ಒಪ್ಪಿಸಿದ್ದೆ ಭಟ್ಟಣ್ಣ. ಹಿಂಗೆ ಬ್ಯಾಕ್ ಟು ಬ್ಯಾಕ್ ಅಟರ್ ಫ್ಲಾಪ್ ಆಗ್ತಾ ಇದ್ರೆ, ಟೀಸರ್ ಫ್ಲಾಪು, ಟ್ರೈಲರ್ ಫ್ಲಾಪು, ಇವಾಗ ಮೂವಿನೇ ಫ್ಲಾಪ್ ಆಗೋ ರೇಂಜಿಗೆ ಬಂದು ನಿಂತಾಗ ಪ್ರೊಡ್ಯೂಸರ್ ಕೇಳ್ತಾ ಇರ್ತಾನ, ಲೇ ಏನೇನು ಹೇಳಿದ್ದಲ್ಲೋ. ಮಟ್ಟಣ್ಣ ಇವಾಗ ಟೆನ್ಷನ್ ಬಂದ್ಬಿಟ್ಟಿದ್ದಾರೆ. ಆ ಸ್ಥಿತಿಲಿದ್ದಾರೆ ಅಂತೀರಾ? ನೀವು ಒಂದು 3 ತಿಂಗಳ ಹಿಂದೆ ಅಲ್ಲೊಂದು ಪಾಯಿಂಟ್ ನಂಬರ್ 6 ಒಂದು ಅಸ್ಥಿಪಂಜರ ಸಿಗುತ್ತೆ. ಪಾಯಿಂಟ್ ನಂಬರ್ 11A ಸೋಮವಾರ ಅವತ್ತೊಂದು ವಿಡಿಯೋ ಮಾಡಿದ್ದಾರೆ ಮಟ್ಟಣ್ಣ. ಆ ವಿಡಿಯೋ ನೋಡಿ ಸಾಧ್ಯ ಆದರೆ. ಸೋಮವಾರ ಶಿವನ ವಾರ, ಶಿವ ಕಣ್ಬಿಟ್ಟ. ಇವತ್ತು ಪಾಯಿಂಟ್ ನಂಬರ್ 11A ಒಂದು ಅಸ್ಥಿಪಂಜರ ಸಿಕ್ಕಿದೆ. ಶಿವ ಯಾವತ್ತೂ ಸಹಿತ ಕಣ್ಣು ಬಿಡದೆ ಇರೋದಿಲ್ಲ. ಚಿನ್ನಯ್ಯ ಇವತ್ತು ದೇವರನ್ನ ಪ್ರಾರ್ಥಿಸಿ ಹೋದಾಗ ಅಂತೆಲ್ಲ ಮಾತಾಡಿದ್ದಾರೆ. ನೆನ್ನೆ ವಿಡಿಯೋ ನೋಡಿ, ಏನ್ರಿ ಮಾತಾಡಿರೋ, ವ್ಯತ್ಯಾಸ ಕ್ಲಿಯರ್ ಕಟ್ ಆಗಿದೆ. ಯಾಕೆ ಬೈ ಕೂಲ್. ಸೊ ಈಗ ಶಿವ ಕಣ್ಣು ತೆರೆದು ಸತ್ಯಗಳು ನಾವು ಅವತ್ತೂ ಕಿರ್ಚಲಿಲ್ಲ, ಇವತ್ತು ಕಿರ್ಚಲ್ಲ. ನೀವು ಬೈದಾಗ, ನಿಂದಿಸಿದಾಗ, ಪರ್ಸನಲ್ ಅಟ್ಯಾಕ್ ಮಾಡಿದಾಗ, ಕೆಟ್ಟ ಕೆಟ್ಟ ಪದಗಳನ್ನ ಯೂಸ್ ಮಾಡಿದಾಗಲೂ ನಾವು ಇಷ್ಟೇ ಕಾಮ್ ಆಗಿ ಹೌದಪ್ಪ